ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಅಮ್ಮನನ್ನ ಮದುವೆಗೆ ಕರೆಯಲ್ಲ ಅಂದಿದ್ದ ಉದ್ಯೋಗಿ ಅಮ್ಮನಿಗೆ ಬೆಲೆ ಕೊಡದವನು ನಮಗೂ ಬೇಡ. ಮಗನನ್ನ ಕೆಲಸದಿಂದ ತೆಗೆದು ತಾಯಿಗೆ ಆಫರ್ ಕೊಟ್ಟ ಬಾಸ್. ಮದುವೆ ಅನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಂತ ವಿಶೇಷವಾದ ಕ್ಷಣ. ಆದರೆ ಚೀನಾದ ಉದ್ಯಮಿಯೊಬ್ಬರು ತಮ್ಮ ಉದ್ಯೋಗಿಯೊಬ್ಬನನ್ನ ಮದುವೆಗೆ ತಾಯಿಯನ್ನ ಆಹ್ವಾನಿಸದ ಕಾರಣಕ್ಕೆ ಕೆಲಸದಿಂದ ವಜಾಗೊಳಿಸಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅದರದ್ದೇ ಆದಂತಹ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಮದುವೆ ಅಂದ್ರೇ ಹಾಗೆ ಅದೊಂಥರ ಸಂಭ್ರಮ, ಎಲ್ಲರನ್ನ ಒಟ್ಟುಗೂಡಿಸುವಂತಹ ಕ್ಷಣ, ಜೀವಗಳ ಸಮ್ಮಿಲನ. ಆದರೆ ಇಲ್ಲಿ ತನ್ನ ಹೆತ್ತ ತಾಯಿಯನ್ನೇ ಮದುವೆಗೆ ಕರೀಲಿಲ್ಲ ಅನ್ನುವಂತಹ ಕಾರಣಕ್ಕೆ ಕೆಲಸದಿಂದ ತೆಗೆದು ಹಾಕಿದ ಉದ್ಯೋಗಿಯ ನಿವೃತ್ತ ತಾಯಿಗೆ ತನ್ನ ಕಂಪನಿಯಲ್ಲೇ ಉದ್ಯೋಗ ನೀಡಿರೋದು ಈ ಕಥೆಯ ಮತ್ತೊಂದು ಅಚ್ಚರಿಯ ತಿರುವಾಗಿದೆ. ನೋಡಿ, ಅಮ್ಮನನ್ನ ಮದುವೆಗೆ ಕರೆಯಲ್ಲ ಅಂತ ಹೇಳಿರ್ತಾನೆ ಈ ಉದ್ಯೋಗಿ. ದೇಶದ ಅತ್ಯಂತ ಉದಾರಿ ಬಾಸ್ ಅಂತ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಗುರುತಿಸಿಕೊಂಡಿರುವ ಚೀನಾದ ಉದ್ಯಮಿ ಕುಯಿ ಪೇಜುನ್ ಅವರು ಈ ಘಟನೆಯನ್ನು ಬಹಿರಂಗಪಡಿಸಿದ್ದಾರೆ. ಹೆನಾನ್ ಪ್ರಾಂತ್ಯದ ಹೆನಾನ್ ಕ್ವಾಂಗ್ಶಾನ್ ಕ್ರೇನ್ ಅನ್ನುವ ಉತ್ಪಾದನಾ ಕಂಪನಿಯ ಸ್ಥಾಪಕ ಮತ್ತು ಅಧ್ಯಕ್ಷರಾಗಿರುವ ಕುಯಿ ಪೇಜುನ್ ಉದ್ಯೋಗಿಗಳ ಮಕ್ಕಳಿಗಾಗಿ ಆಯೋಜನೆ ಮಾಡಲಾಗಿದ್ದಂತಹ ಬೇಸಿಗೆ ಇಂಟರ್ನ್ಶಿಪ್ ಮತ್ತು ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಜುಲೈ 21ರಂದು ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಒಟ್ಟು 331 ಉದ್ಯೋಗಿಗಳ ಮಕ್ಕಳನ್ನ ಆಯ್ಕೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಯಿ, ಪೋಷಕರನ್ನ ಗೌರವಿಸುವುದು ಒಬ್ಬ ಸಭ್ಯ ವ್ಯಕ್ತಿಯಾಗಲು ಅಡಿಪಾಯ ಅಂತ ಹೇಳಿದರು. ತಂದೆಯನ್ನ ಕಳೆದುಕೊಂಡ ಮಗನನ್ನ ಒಬ್ಬರೇ ಬೆಳೆಸಿದ್ದ ತಾಯಿ, ನಂತರ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಓರ್ವ ಉದ್ಯೋಗಿಯ ಕಥೆಯನ್ನ ಕುಯಿ ನೆನಪು ಮಾಡ್ಕೊಳ್ತಾರೆ. ಆ ವ್ಯಕ್ತಿ ಕೇವಲ 1 ವರ್ಷದವನಾಗಿದ್ದಾಗಲೇ ಆತನ ತಂದೆ ಮೃತಪಡ್ತಾರೆ. ಬಳಿಕ ಆತನ ತಾಯಿ ಒಬ್ಬರೇ ಮಗನನ್ನ ಸಾಕಿ ಬೆಳೆಸಿದ್ರು ಎನ್ನಲಾಗ್ತಿದೆ. ಆದರೆ ತಾನು ಮದುವೆಯಾಗುವ ಸಂದರ್ಭದಲ್ಲಿ ಆ ಉದ್ಯೋಗಿ ತನ್ನ ತಾಯಿಯನ್ನ ಮದುವೆಗೆ ಆಹ್ವಾನಿಸೋದಕ್ಕೆ ನಿರಾಕರಣೆ ಮಾಡ್ತಾನೆ. ತನ್ನ ತಾಯಿ ಹೇಗೆ ಕಾಣಿಸ್ತಾರೆ ಅನ್ನುವ ಬಗ್ಗೆ ಆತನಿಗೆ ನಾಚಿಕೆ ಆಗಿದ್ರಿಂದಲೇ ಈ ನಿರ್ಧಾರ ತೆಗೆದುಕೊಂಡಿದ್ದ ಅಂತ ಕುಯಿ ಹೇಳಿದ್ದಾರೆ. ಇನ್ನು ಜೀವನ ಪೂರ್ತಿ ಕಷ್ಟಪಟ್ಟು ಮಗನನ್ನ ಬೆಳೆಸಿದ ತಾಯಿಯನ್ನೇ ಆಕೆಯ ಮಗ ತನ್ನ ಮದುವೆಯಂತಹ ವಿಶೇಷ ದಿನದಿಂದ ದೂರ ಇಟ್ಟಿರೋದು ಉದ್ಯಮಿಗೆ ತೀವ್ರ ಬೇಸರವನ್ನ ತರಿಸಿತು ಎನ್ನಲಾಗಿದೆ. ಇನ್ನು ಮಂಡಿ ಊರಿ ಕ್ಷಮೆ ಕೇಳಿದ್ರು ಕೆಲಸಕ್ಕೆ ಮತ್ತೆ ಸೇರಿಸಿಕೊಳ್ಳಿಲ್ಲ. ನೋಡಿ, ಈ ಘಟನೆ ಬಳಿಕ ಆ ಉದ್ಯೋಗಿಯನ್ನ ಕೆಲಸದಿಂದ ವಜಾಗೊಳಿಸಲಾಗುತ್ತೆ. ನಂತರ ಆತ ಬೇರೆಡೆ ಉದ್ಯೋಗ ಹುಡುಕೋದಕ್ಕೆ ಸಾಕಷ್ಟು ಕಷ್ಟಪಡ್ತಿದ್ದಾನೆ ಎನ್ನಲಾಗಿದೆ. ಕೊನೆಗೆ ಆತ ಮತ್ತೆ ಕುಯಿ ಅವರ ಕಚೇರಿಗೆ ಬಂದು ಮಂಡಿ ಊರಿ ಕ್ಷಮೆ ಯಾಚಿಸಿದ್ದಾನೆ ಅಂತ ಉದ್ಯಮಿ ತಿಳಿಸಿದರು. ಆದರೆ ಆ ವ್ಯಕ್ತಿಯ ಮೇಲಿನ ಗೌರವವನ್ನು ತಾನು ಕಳ್ಕೊಂಡಿದ್ದೀನಿ ಅಂತ ಹೇಳಿದ ಕುಯಿ ಆತನನ್ನ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಿರಾಕರಣೆ ಮಾಡ್ತಾರೆ. ಮಗನನ್ನ ಕೆಲಸದಿಂದ ತೆಗೆದುಹಾಕಿದ ಬಾಸ್ ತಾಯಿಗೆ ಕೆಲಸ ಕೊಡ್ತಾರೆ. ಈ ಕಥೆಯಲ್ಲಿ ಅಚ್ಚರಿ ಮೂಡಿಸುವಂತಹ ಮತ್ತೊಂದು ತಿರುವಿದೆ. ಉದ್ಯೋಗಿಯನ್ನ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಿರಾಕರಿಸಿದ ಕುಯಿ ಆತನ ನಿವೃತ್ತ ತಾಯಿಗೆ ಮಾತ್ರ ತಮ್ಮ ಕಂಪನಿಯಲ್ಲಿ ಕೆಲಸ ನೀಡುವುದಕ್ಕೆ ಮುಂದಾಗ್ತಾರೆ. ಮಗನಿಗೆ ನೀಡಲಾಗ್ತಿದ್ದ ಅದೇ ಮಟ್ಟದ ಸಂಬಳದೊಂದಿಗೆ ಆಮೇಲೆ ಕಂಪನಿಯಲ್ಲಿ ಲಾಜಿಸ್ಟಿಕ್ ವಿಭಾಗದಲ್ಲಿ ಕೆಲಸವನ್ನ ನೀಡಲಾಗಿದೆ ಎನ್ನಲಾಗ್ತಿದೆ. ವೃದ್ಧಾಪ್ಯದಲ್ಲಿ ತನ್ನ ಮಗನ ತಾಯಿಯನ್ನ ಸರಿಯಾಗಿ ನೋಡಿಕೊಳ್ಳದೆ ಇರಬಹುದು ಅನ್ನುವ ಆತಂಕದಿಂದ ಈ ನಿರ್ಧಾರ ಕೈಗೊಂಡಿದ್ದಾಗಿ ಕುಯಿ ಹೇಳಿದ್ದಾರೆ. ಆದರೆ ಈ ವಿಚಾರದ ಕುರಿತು ಆ ಮಹಿಳೆ ಸಾರ್ವಜನಿಕವಾಗಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಎನ್ನಲಾಗ್ತಿದೆ. ಇದು 24 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆ, ನೆಟ್ಟಿಗರಲ್ಲಿ ಭಾರಿ ಚರ್ಚೆ ಕೂಡ ಉಂಟಾಗಿದೆ. ಕುಯಿ ಪೀಜನ್ ಅವರ ಈ ಕತೆ ಚೀನಾದ ಸಾಮಾಜಿಕ ಜಾಲತಾಣದಲ್ಲಿ ವೇಗವಾಗಿ ಹರಡಿದೆ. ಈ ಘಟನೆಗೆ ಸಂಬಂಧಪಟ್ಟ ಚರ್ಚೆಗಳು 24 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆಗಳನ್ನು ಪಡ್ಕೊಂಡಿದ್ದು ನೆಟ್ಟಿಗರಿಂದ ವಿಭಿನ್ನ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ. ಕೆಲವರು ಮಗನನ್ನ ಕೆಲಸದಿಂದ ತೆಗೆದುಹಾಕಿದ್ದು ಬಾಸ್ನ ವೈಯಕ್ತಿಕ ಹಸ್ತಕ್ಷೇಪ ಅಂತ ಟೀಕೆ ಮಾಡಿದ್ರು. ಮತ್ತೊಂದು ಕಡೆ ತಾಯಿಯನ್ನ ನಿರ್ಲಕ್ಷಿಸಿದ ಮಗನಿಗೆ ಪಾಠ ಕಲಿಸೋದರ ಜೊತೆಗೆ ಆ ತಾಯಿಗೆ ಉದ್ಯೋಗ ನೀಡಿರುವುದು ಮಾನವೀಯ ನಿರ್ಧಾರ ಅಂತ ಹಲವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಉದಾರಿ ಬಾಸ್ ಅಂತ ಫೇಮಸ್ ಆಗಿದ್ದು ಕುಯಿ ಪೀಜನ್ ಅವರು ಇದೇ ಮೊದಲ ಬಾರಿಗೆ ತಮ್ಮ ಉದಾರಿತನದಿಂದ ಸುದ್ದಿ ಆಗ್ತಾ ಇಲ್ಲ. ಅವರು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಉದಾರಿ ಬಾಸ್ ಅಂತಾನೆ ಹೆಸರನ್ನು ಗಳಿಸಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಅವರ ಕಂಪನಿಯ ವಾರ್ಷಿಕ ಸಮಾರಂಭದಲ್ಲಿ ಅವರು ಬರೋಬ್ಬರಿ 60 ಮಿಲಿಯನ್ ಯುವಾನ್ ಅಂದರೆ ಸುಮಾರು 84 ಕೋಟಿ ರೂಪಾಯಿ ಮೌಲ್ಯದ ನಗದು ಬೋನಸ್ಗಳನ್ನು ಕೂಡ ಉದ್ಯೋಗಿಗಳಿಗೆ ವಿತರಿಸಿದ್ದಾರೆ ಅಂತ ವರದಿಯಾಗಿದೆ. ಇಷ್ಟೇ ಅಲ್ಲದೆ ವರ್ಷಾಂತ್ಯದ ಒಟ್ಟು ಪಾವತಿಗಳು 180 ಮಿಲಿಯನ್ ಯುವಾನ್ ಅಂದರೆ ಸುಮಾರು 254 ಕೋಟಿ ರೂಪಾಯಿ ಮೀರಿದೆ ಎನ್ನಲಾಗಿದೆ. ಇದರಿಂದಾಗಿ ಉದ್ಯೋಗಿಗಳ ಬಗ್ಗೆ ಕಾಳಜಿ ವಹಿಸುವ ಉದ್ಯಮಿಯಾಗಿ ಕುಯಿ ಅವರ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಮತ್ತಷ್ಟು ಜನಪ್ರಿಯವಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು ವಿವೇಕಾನಂದ.